ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋದು ತಪ್ಪು, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ತೆಗಿಸ್ತಾರಂತ. ಈಗ ಅದಕ್ಕೇನು ನಿಮ್ಮ ಅಭಿಪ್ರಾಯ? ಏನು ಮೇಡಮ್, ಇದನ್ನು ಬಿಟ್ಟರೆ ನಮ್ಗೆ ಬೇರೆ ಗತಿ ಇಲ್ಲ. ಜೀವನ ಮಾಡ್ತಾ ಇರೋದು ಹೆಚ್ಚು ಕಮ್ಮಿ 30 ವರ್ಷದಿಂದ ಇಲ್ಲೇ ಇದ್ದೀವಿ ನಾವು. ಇದನ್ನು ಬಿಟ್ಟರೆ ನಮ್ಗೆ ಬೇರೆ ಏನೂ ಗೊತ್ತಿಲ್ಲ. ಒಂದು ದಾರಿ ಮಾಡ್ಕೊಳ್ಳಿ, ಬೇರೆ ಏನೋ ಹೋಗ್ತೀವಿ ಅಷ್ಟೇ. ಈಗ ಬೇರೆ ಕಡೆ ಎಲ್ಲ ಜಾಗ ಕೊಡಲಿ, ವ್ಯಾಪಾರ ಆಗೋ ಜಾಗದಲ್ಲಿ ಮಾಡ್ತೀವಿ, ಅದ್ರಲ್ಲೇನು ತೊಂದರೆ ಇಲ್ಲ. ಟೆಂಡರ್ ಏನೋ ಕರೆದಿದ್ದಾರಂತೆ, ಅದಕ್ಕೆ ನೀವು ಅಪ್ಲೈ ಮಾಡಿದ್ದೀರಾ? ಬೇಡ, ಎಲ್ಲ ಕಾರ್ಡ್ ಕೊಟ್ಟಿದ್ದಾರೆ ನಮಗೆ, ಕೊಟ್ಟಿದ್ದಾರೆ ಸಂಘದ ಕಡೆಯಿಂದ ಕಾರ್ಡ್ ಕೊಟ್ಟರು, ಮಾಡಿಕೊಡ್ತೀವಿ, ಇಲ್ಲೇ ಜಾಗ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಇನ್ನೂ ಗೊತ್ತಿಲ್ಲ ನಮ್ಗೆ ಏನಾಗುತ್ತೆ ಅನ್ನೋದು. ಜಾಗ ಅಂತ ಕನ್ಫರ್ಮ್ ಎಲ್ಲಿಗೆ ಅಲ್ಲ, ಒಟ್ಟೆ ಸಂಪಿಗೆ ರೋಡ್ ಅಂತ ಹೇಳಿದ್ರು ಅವ್ರು ಅಷ್ಟೇ, ಸಂಪಿಗೆ ರೋಡ್ ಅಂತ. ಇನ್ನು ಮುಂದಕ್ಕೆ ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಒಟ್ಟೆ ನಾವು ನಮ್ಮ ಜಾಗ ಮಾಡಿಕೊಡ್ಲಿ, ಎಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲೇ ಆದ್ರೂ ಒಟ್ಟು ವ್ಯಾಪಾರ ಆಗೋ ಜಾಗದಲ್ಲಿ ಕೊಟ್ಟರೆ ಸರಿ ಅಷ್ಟೇ. ಅದಕ್ಕೆ ಹೇಳೋದು. ಈಗ ಅದೇ ಹೇಳಿದ್ರು ಅವರು, ಅಲ್ಲಿಂದ ಇಲ್ಲಿವರೆಗೂ 1,500 ಜನ ಇದ್ದೀವಿ ಮೇಡಮ್. ಹೌದು ಮೇಡಮ್, ಇದೆ. ನಮಗೆಲ್ಲ ತೊಂದರೆ ಆಗ್ಬಿಡುತ್ತೆ. ಹೌದು, ಎಲ್ರಿಗೂ ತೊಂದರೆ ಆಗುತ್ತೆ. ಸರ್ 1,500 ಜನಕ್ಕೂ ಐ ಡಿ ಕಾರ್ಡ್ ಕೊಟ್ಟಿದ್ದಾರಾ? ಇಲ್ಲ, ಸ್ವಲ್ಪ ಜನಕ್ಕೆ ಒಂದು ಅರ್ಧ ಜನ ಬಂದಿದೆ, ಅರ್ಧಕ್ಕೆ ಬಂದಿಲ್ಲ ಅಷ್ಟೇ. ಇವಾಗ ಕೊಟ್ಟಿರೋದು ಒಂದು 350-400 ಜನ ಕೊಟ್ಟಿದ್ದಾರೆ, ಅದರಲ್ಲಿ 1000 ಜನ ಇದ್ದಾರೆ. 1000 ಜನದಲ್ಲಿ ಏನು ಕೊಟ್ಟಿಲ್ಲ, ಕೊಟ್ಟಿರೋದೇ 350-400 ಜನ ಕೊಟ್ಟಿದ್ದಾರೆ ಅಷ್ಟೇ. ಅವ್ರ ಕತೆ ಏನು ಸರ್? ಗೊತ್ತಿಲ್ಲ, ಅದೇನು ಗೊತ್ತಿಲ್ಲ, ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ನಿಮಗೆಲ್ಲ ಐ ಡಿ ಕಾರ್ಡ್ ಇದೆ, ವ್ಯಾಪಾರಕ್ಕೆ ಹೋಗಿ. ಈಗ ಅವ್ರು ಕೆಲವೊಬ್ಬರಿಗೆ ಈಗ ಏನು ಅದು ಗೊತ್ತಿಲ್ವಲ್ಲ ಮೇಡಮ್, ಏನಾಗುತ್ತೆ? ಎಲ್ರಿಗೂ ಒಟ್ಟಿನಲ್ಲಿ ಜಾಗ ಮಾಡ್ತೀವಿ, ಎಲ್ರಿಗೂ ಹಾಕೊಡ್ತೀವಿ, ಎಲ್ರಿಗೂ ಐ ಡಿ ಕಾರ್ಡ್ ಕೊಡ್ತೀವಿ ಅಂತಲೇ ಅವ್ರು ಹೇಳಿ ಮಾಡಿಕೊಟ್ಟಿದ್ದು ಫಸ್ಟು. ಈಗ ಏನಾಗುತ್ತೆ ಅಂತ ಗೊತ್ತಿಲ್ಲ. 400 ಜನಕ್ಕೆ ಬಂದಿದೆ ಐ ಡಿ ಕಾರ್ಡು. ಈಗ ಅವರೊಂದು ಜಾಗ ಅಂತ ಕೊಟ್ಟರೆ, ಜಾಗ ಅಂತ ಫಿಕ್ಸ್ ಮಾಡಿದ್ರೆ ವ್ಯಾಪಾರಕ್ಕೆ ಏನು ತೊಂದರೆ ಆಗಲ್ವಾ ನಿಮಗೆ? ವ್ಯಾಪಾರಕ್ಕೆ ಅಂದರೆ ಬೇರೆ ಕಡೆ ಎಲ್ಲೋ ಕೊಟ್ಟರೆ ವ್ಯಾಪಾರಕ್ಕೆ ಪಬ್ಲಿಕ್ ಬರಬೇಕಲ್ಲ ಮೇಡಮ್. ಇವಾಗ ಬಿಟ್ಟು ಎಲ್ಲೋ ಗಲ್ಲಿ ಎಲ್ಲೋ ಕೊಟ್ಟರೆ, ಇವಾಗ ಗ್ರೌಂಡ್ ಹತ್ರ ಎಲ್ಲ ಕೊಟ್ಟರೆ ಜನ ಬರಲ್ಲ. ಇದು ಮೇನ್ ರೋಡಲ್ಲಿ ಜನ ಪಬ್ಲಿಕ್ ಬರುತ್ತೆ, ಇಲ್ಲಿ ವ್ಯಾಪಾರ ಆಗುತ್ತೆ. ಬೇರೆ ಕಡೆ ಎಲ್ಲೋ ಕೊಟ್ಟರೆ ನಾವು ವ್ಯಾಪಾರ ಮಾಡೋಕ್ಕಾಗತ್ತಾ? ಒಂದಿನ 2 ದಿನ ಮಾಡ್ಬೋದು ಅಷ್ಟೇ, ತಿರ್ಗಿ ಮತ್ತೆ ಜನ ಯಾರೂ ಬರೋದೇ ಇಲ್ಲ ಅಲ್ಲಿಗೆ. ಹಂಗೆ ಕಷ್ಟ ಆಗುತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಿ? ಆದಷ್ಟು ನಮ್ಗೆ ಇಲ್ಲೇ ಕೊಟ್ಟರೆ ಒಳ್ಳೇದು ಮೇಡಮ್, ಕೇಳೋದಷ್ಟೇ. ಸರ್ಕಾರಿ ಇದೆ ಒಂದು ರೋಡಲ್ಲಿ ಕೊಟ್ಟರೆ ನಮಗೆಲ್ಲ ವ್ಯಾಪಾರ ಆಗುತ್ತೆ ಅಷ್ಟೇ. ನೋಡಿ, ಅಷ್ಟು ಜಾಗದಲ್ಲಿ ಜನ ಓಡಾಡೋದು ಕಷ್ಟ ಆಗುತ್ತಲ್ವಾ? ಕಷ್ಟ ಆಗುತ್ತೆ, ಆದಷ್ಟು ನಾವು ಚಿಕ್ಕದಾಗಿ ಮಾಡ್ಕೋತಾ ಇದ್ದೀವಿ, ಹಿಂದಕ್ಕೆ ಇಟ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ಜಾಗ ಓಡಾಡೋಕೆ ಕಷ್ಟ ಆಯಿತು ಅಂದರೆ ಈ ಕಡೆ ಬಂತು ಅಂದರೆ ಪಾರ್ಕಿಂಗ್ಗಳು. ಪಾರ್ಕಿಂಗ್ ಈ ಕಡೆ, ಆ ಕಡೆ ಸೈಡ್ ಪಾರ್ಕಿಂಗ್. ಅದೇ ಆ ಕಡೆ ಪಾರ್ಕಿಂಗ್ ಮಾಡ್ತಾರೆ. ಪೊಲೀಸರು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಪಾರ್ಕಿಂಗ್ ಮಾಡೇ ಮಾಡ್ತಾರೆ. ಅಲ್ಲವಾಗ ಟ್ರಾಫಿಕ್ ಅದೇ ಅಲ್ವಾ ಆಗುತ್ತೆ. ಈ ವಿಚಾರವಾಗಿ ಅವ್ರು ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಏನೋ ಒಂದು ವ್ಯವಸ್ಥೆ, ಒಂದು ಒಳ್ಳೆ ದಾರಿ ತೊಗೊಬೇಕು ಮೇಡಮ್. ಒಂದು ಒಳ್ಳೆ ನಿರ್ಧಾರ ಮಾಡಿಕೊಂಡ್ರೆ ಸರ್ಕಾರ ನಮ್ಗೊಂದು ಜಾಗ ಕೊಟ್ಟರೆ ಒಳ್ಳೇದಷ್ಟೇ. ಎಲ್ಲ ಅದು ಮೇನ್ ಆಗುತ್ತೆ.